ಈ ಚುನಾವಣೆಯಲ್ಲಿ ಚಿಕ್ಕಮ್ಮನವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಆಯ್ಕೆಗೆ ನಮ್ಮ ನಾಯಕರಾದಂತಹ ಚೆಲುವಣ್ಣರ ಸಹಕಾರ ಹಾಗೂ ಚಾಲಕನ ಎಲ್ಲ ಸಹಕಾರಿಗಳ ಸಹಕಾರದಿಂದ ಇವತ್ತು ಅಧ್ಯಕ್ಷರಾಗಿ ಈ ಸಂಸ್ಥೆಯನ್ನು ಮನಕೊಟ್ಟಿರ್ತಕ್ಕಂಥ ಈ ಸಂಸ್ಥೆಯನ್ನು ವ್ಯವಸ್ಥಿತವಾಗಿ ಅಭಿವೃದ್ಧಿ ಪೂರ್ವಕವಾಗಿ ನಡೆಸಿಕೊಳ್ಳಿ ಅಂತ ನಾವು ಅವ್ರಿಗೆ ಆಶಿಸುತ್ತಾ ಈ ಬೋರ್ಡ್ ಕಳೆದ 4.5 ವರ್ಷದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಈಗಾಗಲೇ ಮಾಡಿದ್ದಾರೆ. ಒಂದು ಹೊಸದಾಗಿ ಗ್ಯಾಸ್ಕೋ ಒಂದು ಏಜೆನ್ಸಿಯನ್ನು ತಗೊಂಡಿದ್ದೇವೆ. ಹಾಗೆ ನಮ್ಮ ಪೆಟ್ರೋಲ್ ಬಂಕನ್ನು ಅಭಿವೃದ್ಧಿ ಮಾಡಿಸ್ಲಿಕ್ಕೆ ಏನು ಬೇಕೋ ಎಲ್ಲ ಸಹಕಾರವನ್ನು ಕೊಟ್ಟಿದ್ದೀವಿ. ಒಂದು ಗೋಡನ್ ಕಟ್ಟಿದ್ದೀವಿ, 2 ಸೈಟನ್ನು ತಗೊಂಡಿದ್ದೀವಿ. ಹೀಗೆ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಈ ಆಡಳಿತ ಮಂಡಳಿ ಎಲ್ಲರ ಸಹಕಾರದಿಂದ ನೆರವೇರಿಸುತ್ತಿದೆ. ಮುಂದೂ ಕೂಡ ಮುಂಬರುವ ಕೆಲವೇ ದಿನಗಳಲ್ಲಿ ಮತ್ತೆ ಚುನಾವಣೆ ಬರ್ತಾ ಇದೆ. ಅಲ್ಲೂ ಕೂಡ ಈ ತಾಲೂಕಿನ ಎಲ್ಲ ಸಹಕಾರ ಬಂಧುಗಳು ಈ ಅಭಿವೃದ್ಧಿಯತ್ತ ಸಾಗಲಿಕ್ಕೆ ಉತ್ತಮ ಅಧಿಕಾರವನ್ನು ನಡೆಸಲಿಕ್ಕೆ ಒಳ್ಳೆ ಆಡಳಿತ ಮಂಡಳಿಯ ಆಯ್ಕೆ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ ತಮ್ಮೆಲ್ಲ ಸಹಕಾರದಿಂದ ಈ ಸಂಸ್ಥೆ ಮುಂದರಲಿ ಅಂತ ಸಂದರ್ಭದಲ್ಲಿ ಹೇಳಿ. ನಮ್ಮ ಸಚಿವರಾದ ಚೆಲುವಣ್ಣ ಅವರ ಆಶೀರ್ವಾದದಿಂದ, ದಂಡೇಶ್ಮುಖ ಚೆಲುವಣ್ಣ ಆಶೀರ್ವಾದದಿಂದ, ನಮ್ಮ ಎಲ್ಲ ಡೈರೆಕ್ಟರು ಇಂದ ಆಶೀರ್ವಾದ ಮಾಡಿದ್ದಾರೆ. ಎಲ್ಲರೂ ಕಳುಹಿಸಿದ್ದಾರೆ ಇದರ ಅಧ್ಯಕ್ಷರಾಗೋದನ್ನ. ದಯಮಾಡಿ ಎಲ್ರಿಗೂ ಅಭಿನಂದನೆ ಹೇಳ್ತೀವಿ. ಆದರೆ ನಾವೆಲ್ಲ ಡೈರೆಕ್ಟ್ರು ಸಮ್ಮುಖದಲ್ಲಿ ಅವರೆಲ್ಲರೂ ಹೆಂಗೆ ಹೇಳ್ತಾರೆ ಹಂಗೆ ಅಧಿಕಾರ ಮಾಡ್ಕೊಂಡು ಹೋಗ್ತೀವಿ. ನಮ್ಮ ಚೆಲುವಣ್ಣನ ಏನು ಹೇಳ್ತಾರೆ ಅವರ ನೇತೃತ್ವದಲ್ಲಿ ಆಗಿರುವಂಥ ನಮ್ಮ ಚಿಕ್ಕಮ್ಮನವ್ರಿಗೆ ನಮ್ಮ ಪಕ್ಷದ ವತಿಯಿಂದ ಎಲ್ಲ ನಾಗಮಂಗಲದ ಸಹಕಾರ ಬಂಧುಗಳಿಂದ ಅವರಿಗೆ ಮೊದಲನೇದಾಗಿ ವಂದನೆಗಳನ್ನು ಹೇಳ್ತಾ, ಈ ಒಂದು ಸಹಕಾರ ಇಲಾಖೆಯಲ್ಲಿ ನಮ್ಮ ಚಲುವರಾಯಸ್ವಾಮಿಯವರ ನಾಯಕತ್ವದಲ್ಲಿ ಈಗಲೂ ಚೆನ್ನಾಗಿ ನಡ್ಕೊ ಬರ್ತಾ ಇದೆ, ಮುಂದಕ್ಕೂ ಚೆನ್ನಾಗಿ ನಡ್ಕೊ ಬರ್ತದೆ. ಆದ್ದರಿಂದ ಚಲುವರಾಯಸ್ವಾಮಿ ನಾಯಕತ್ವವನ್ನು ಎಲ್ಲರೂ ಬೆಂಬಲಿಸಿ ಇವರನ್ನು, ಅದು ಅಲ್ಲದೆ ಪ್ರಥಮವಾಗಿ ಇವರನ್ನು ಲೇಡೀಸನ್ನು ನಮ್ಮ ಕಾಂಗ್ರೆಸ್ ವತಿಯಿಂದ ಪ್ರಥಮವಾಗಿ ಅಧ್ಯಕ್ಷರನ್ನು ಮಾಡಿದ್ದೀವಿ. ಈ ಒಂದು ಕಿರೀಟ ಬರಬೇಕು ಅಂದರೆ ಚಲುವರಾಯಸ್ವಾಮಿ ಅವರಿಗೆ ಮತ್ತು ಪಕ್ಷಕ್ಕೆ ಇದೊಂದು ಕೊಡುಗೆಯಾಗಿ ನೀಡ್ತಾ ಇದ್ದೀವಿ. ಅದರಿಂದ ಈ ಭಾಗವಹಿಸಿದ ಎಲ್ಲ ಡೈರೆಕ್ಟರ್ಗಳಿಗೆ ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ, ನಾಯಕರಿಗೆ ಈ ಒಂದು ಸಂದರ್ಭದಲ್ಲಿ ನಾನು ಎಲ್ಲರಿಗೂ ವಂದನಾರ್ಪಣೆಯನ್ನು ಅರ್ಪಿಸ್ತೇನೆ.